ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಜೆಜೆಎಂದವರು ಇದು ಸರ್ವೆ ಮಾಡೋ ಮುಂದೆ ಬಹುಶಃ ಶಾಸಕರ ಗಮನಕ್ಕೆ ಯಾರ ಗಮನಕ್ಕೂ ತಂದಿಲ್ಲ. ಜೆಜೆಎಂ ಯಾವ ಇಲಾಖೆಗೆ ಯಾರ ಗಮನಕ್ಕೂ ತಂದಿಲ್ಲ. ತಮಗೆ ಹೆಂಗ್ ಮಣಿಸ್ಬೇಕು ಹಂಗ್ ಮಾಡಿದ. ಪ್ರತಿ ಮನೆಗೂ ನಿರಂತರ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಮಹತ್ವಾಕಾಂಕ್ಷೆಯ ಜಲಜೀವನ ಮಿಷನ್ ಶುದ್ಧ ನೀರು ಕಲ್ಪಿಸುವಲ್ಲಿ ಜೆಜೆಎಂ ಅನುಷ್ಠಾನ ಶಾಸಕರ ಗಮನಕ್ಕೆ ತರದೆ ಅಧಿಕಾರಿಗಳು ತರಾತುರು ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಆರೋಪ. ನಾವು ಕುಡಿಯುವ ನೀರಿನಲ್ಲಿ ನಿಗದಿತ ಪ್ರಮಾಣಕ್ಕಿಂತ ರಾಸಾಯನಿಕ ಮತ್ತು ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಿದರೆ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ರಮೇಶ್ ಕತ್ತಿ, ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಯಾರ ಗಮನಕ್ಕೂ ತಂದಿಲ್ಲ. ಜೆಜೆಎಂ ಯಾವ ಇಲಾಖೆಗೆ ಯಾರ ಗಮನಕ್ಕೂ ತಂದಿಲ್ಲ. ತಮಗೆ ಹೆಂಗ್ ಮಣಿಸ್ಬೇಕು ಹಂಗ್ ಮಾಡಿದ. ಜೆಜೆಎಂ ಮಾಡ್ಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಸರ್ಚ್ ದ ಸೋರ್ಸ್ ಆಫ್ ವಾಟರ್. ನೀರಿನ ಮೂಲ ಅದನ್ನ ಎಲ್ಲಿ ಮಾಡಿದ್ರಪ್ಪ ನೀವು? ನೀರಿನ ಮೂಲ ಆದ ತಕ್ಷಣ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದ ವಾಟರ್. ಆ ಹಳ್ಳಿಗೆ ಆ ಹೆಮ್ಲೆಟ್ಸ್ಗೆ ಎಷ್ಟು ನೀರು ಬೇಕು, ಅದರ ನಂತರ ಅದಕ್ಕೆ ಸ್ಟೋರೇಜ್ ಸಿಸ್ಟಮ್ 1 ಲಕ್ಷದ ಎಷ್ಟು ಬೇಕು, 50,000 ಎಷ್ಟು ಬೇಕು, ಸ್ಟೋರೇಜ್ ಸಿಸ್ಟಮ್ ಆದ ನಂತರ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಲೈನ್ ಫಾರ್ ದಟ್ ವಿಲೇಜ್ ದಟ್ ಹೆಮ್ಲೆಟ್ಸ್. ಆ ಡಿಸ್ಟ್ರಿಬ್ಯೂಷನ್ ಲೈನ್ ಆದ ನಂತರ ಮೇನ್ ಡಿಸ್ಟ್ರಿಬ್ಯೂಷನ್ ಲೈನ್ ನಂತರ ಹೌಸ್ ಪ್ರತಿಯೊಂದು ಮನೆಗೆ ಡಿಸ್ಟ್ರಿಬ್ಯೂಷನ್ ಲೈನನ್ನು ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕಾಗಿತ್ತು. ಬಟ್ ಇವತ್ತು ನಾನು ಅಲ್ಲೆಲ್ಲ ಕಾಗದ ಪತ್ರಗಳು ನೋಡಲಾಗಿ ಬಹುಶಃ ಮೇನ್ ಲೈನ್ ತೊಗೊಂಡಾರ. ದೆರ್ ಇಸ್ ನೋ ವಾಟರ್ ಸೋರ್ಸ್. ವಾಟರ್ ಸೋರ್ಸ್ ತೊಗೊಂಡಾರ. ದೆರ್ ಇಸ್ ನೋ ಸ್ಟೋರೇಜ್ ಟ್ಯಾಂಕ್. ಸ್ಟೋರೇಜ್ ಟ್ಯಾಂಕ್ ಐತಿ, ವಾಟರ್ ಸೋರ್ಸು ಐತಿ, ನೋ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ಅದನ್ನು ತಪ್ಪಾಗಿ ಮಾಡಿದ್ರಿಂದ ಎಲ್ಲ ಕ್ಷೇತ್ರಗಳ ಅವ್ಯವಸ್ಥೆ ಆಗೈತಿ. ಅದ್ರ ಬಗ್ಗೆ ಎರಡು ಮಾತ್ರ ಅದನ್ನ ಒಪ್ಕೊಳ್ಳೇಬೇಕು ನಾವು. ಆದರೆ ಅದಕ್ಕೆ ಮುಂದುವರೆದು ಈಗ ಅದಕ್ಕೆ ಏನೋ ಒಂದು ಕಮಿಟಿ ಮಾಡಿ ಆಗಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಕೊಳ್ಳೋ ಸಲುವಾಗಿ ಫೇಸ್ 1, ಫೇಸ್ 2, ಫೇಸ್ 3 ಅನ್ನುವಂಥ ವಿಚಾರದಲ್ಲಿ ಏನೇನು ಕೆಲಸ ಮಾಡ್ಯಾರ ಟೆಂಡರ್ ಕದ್ದು ಅವ್ರು ಮಾಡಿದ್ರು. ಅದನ್ನು ಮಾಡಿದ ನಂತರ ಈ ಫೇಸ್ 2ದಲ್ಲಿ ಈಗ ಉಳಿದಂಥದ್ದು ಏನೈತೆ ಅದನ್ನು ಮಾಡಬೇಕು. ಫೇಸ್ 3ದಲ್ಲಿ ಮತ್ತೆ ಎಡಿಷನಲ್ ಸ್ಟೋರೇಜ್ ಟ್ಯಾಂಕ್ಸು, ಎಡಿಷನಲ್ ಪೈಪ್ಲೈನ್ಸು ಅದನ್ನು ಹಾಕಬೇಕು ಅನ್ನೋಂಥ ವಿಚಾರದಲ್ಲಿ ಅವರು ಮುಂದುವರೆದಿದ್ದಾರೆ.